ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತಿದ್ದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಮೀಪಿಸುತ್ತಿದೆ ಸಾಗರ ಮಾರಿ ಜಾತ್ರೆ. ಶಾಸಕರ ನೇತೃತ್ವದಲ್ಲಿ ಜಾತ್ರೆ ನಡೆಸಲು ಸಿದ್ಧತೆ. ಹಳೆ ಸಮಿತಿ ಜೊತೆ ಶಾಸಕರ ಚರ್ಚೆ. ಎಲ್ಲರೂ ಸೇರಿ ಜಾತ್ರೆ ಮಾಡೋಣ ಎಂದ ಶಾಸಕರು. ಶಾಸಕರೆದುರೇ ಮಾರಿ ಸಮಿತಿ ತರಾಟೆಗೆ ತೆಗೆದುಕೊಂಡ ಎಂ ನಾಗರಾಜ್ ಟೀಮ್. ಕೌತಿವರೆಗೆ ಹೈಮಾಸ್ಕ್ ವಿದ್ಯುತ್ ದೀಪ. ರಸ್ತೆಗೆ ಒತ್ತು ನೀಡುತ್ತೇವೆಂದ ಶಾಸಕರು. ಹೊನ್ನೇಸರ ಶಾಲೆಯಲ್ಲಿ ಇಸ್ರೋ ವಿಜ್ಞಾನಿಯಿಂದ ಉಪನ್ಯಾಸ. ಯಡೇಹಳ್ಳಿ ಬಾಲಕ ಮಧುಗೆ ರಾಜ್ಯ ಶೌರ್ಯ ಪ್ರಶಸ್ತಿ. ಈಗ ಸುದ್ದಿಯ ವಿವರ. ಎಲ್ಲರ ಸಹಕಾರದಿಂದ 2026 ಮಾರಿಕಾಂಬಾ ಜಾತ್ರೆಯನ್ನು ನಡೆಸಲಾಗುತ್ತದೆ. ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು 20ಕ್ಕೂ ಹೆಚ್ಚು ಸಮಿತಿ ಮೂಲಕ ಜಾತ್ರೆ ಯಶಸ್ಸಿಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಗುರುವಾರ 2026ರ ಫೆಬ್ರವರಿಯಲ್ಲಿ ನಡೆಯಲಿರುವ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಹಾಗೂ ನ್ಯಾಸ ಪ್ರತಿಷ್ಠಾನದ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮಾರಿಕಾಂಬಾ ವ್ಯವಸ್ಥಾಪಕ ನೋಂದಾವಣಾ ಸಮಿತಿಯ ನಾಗರಾಜ್ ಮತ್ತು ಡಿಶ್ಕುರು ನ್ಯಾಸ ಪ್ರತಿಷ್ಠಾನವನ್ನು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಸಹಕಾರ ಸಂಘಗಳ ಉಪನಿಬಂಧಕ ನಾಗಭೂಷಣ್, ಚಂದ್ರಶೇಖರ್ ಕಲ್ಮನೆ ಇನ್ನಿತರರು ಹಾಜರಿದ್ದರು. ನಮ್ಮ ತಹಶೀಲ್ದಾರರು ಮತ್ತು ಟಿ.ಆರ್. ಕಮಿಷನರು ಮತ್ತು ಇಂದಿನ ಆಡಳಿತ ಎಲ್ಲ ಸದಸ್ಯರಿದ್ದಾರೆ. ಅವರೆಲ್ಲ ಕರೆಸಿ ಇವತ್ತು ಒಂದು ನಿರ್ಧಾರ ನಾವು ತೊಗೊಂಡಿದ್ದೀವಿ ಏನಂತ ಹೇಳಿದ್ರೆ, ಹಿಂದೆ ಎಲೆಕ್ಷನ್ ಆಗಬೇಕಂತೇಳಿ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಎಲೆಕ್ಷನು ಘೋಷಣೆ ಆಯಿತು, ಎಲೆಕ್ಷನ್ ಪ್ರಕ್ರಿಯೆ ಶುರುವಾಯಿತು. ಆದರೆ ಆನಂತರ ಮತ್ತೆ ಸ್ಟೇಟ್ ತಗೊಬಂದರು, ಆನಂತರ ನಿಲ್ಲಿಸಿದ್ದಾರೆ. ಡಿ.ಆರ್. ಇಲ್ಲೇ ಇದ್ದಾರೆ. ಅವರ ಮಾಹಿತಿ ಕೇಳೇ ನಾವು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಇವತ್ತು ನಾಳೆ ಬೇರೆ 28ಕ್ಕೆ ಬಂದಿದೆ, ಮತ್ತು 10ನೇ ತಾರೀಕು ಏನೋ ಬಂದಿದೆ. ಅವು ಕೋರ್ಟಿಂದ ಏನೇ ನಡೀಲಿ, ಇವತ್ತು ಗೌರವಾಧ್ಯಕ್ಷರಾಗಿ ನಾನಿದ್ದೀನಿ, ಅಧಿಕಾರಿಗಳು ಇದ್ದಾರೆ. ನಾವು ಇವಾಗ ಜಾತ್ರೆ ಬೇಗ ಬಂದಿದ್ದರಿಂದ ಈಗ ಹಳೆ ಟೀಮು ಏನು ಅವರಿಗೆ ವಜಾ ಮಾಡಿದ್ದೇನೂ ಇಲ್ಲ ಸರ್, ಇದು ಮಾಡಿದ್ದು ಬಂದಿಲ್ಲ. ಅವ್ರಿಗೇನು ಆ ಥರ ಏನೋ ಬಂದರೆ ನಾವು ಸ್ಟೆಪ್ ತೊಗೊಳ್ತೀವಿ, ಕ್ರಮ ತೊಗೊಳ್ತೀವಿ. ಆ ಥರ ಏನಿಲ್ಲ. ಡಿ.ಆರ್. ಇಲ್ಲೇ ಇದ್ದಾರೆ. ಆ ಥರ ನಾಳೆನೂ ಒಂದು ಕೋರ್ಟ್ ಇದೆ, ನೋಡೋಣ, ಅದನ್ನು ನೋಡ್ಕೊಳ್ತೀವಿ. ನಮಗೆ ಜಾತ್ರೆ ಭಾಳ ಪ್ರಮುಖವಾಗಿ ಬಂದಿದೆ, ಬೇಗ ಆಗಬೇಕಾಗಿದೆ. ಪ್ರಕ್ರಿಯೆ ಶುರುವಾಗಬೇಕು, ಪೇಂಟಿಂಗ್ ಆಗಬೇಕು, ಮತ್ತು ಎಲ್ಲ ರೆಡಿ ಆಗಬೇಕಲ್ಲ. ಏನೇನು ಮತ್ತೇನು ಹೇಳಿದ್ದಾರೆ, ಪೆಂಡಲ್ಗಳು ಹಾಕಬೇಕಾಗಿದೆ, ಬಣ್ಣ ಹೊಡಿಬೇಕಾಗಿದೆ, ಬಣ್ಣ ಹೊಡಿಬೇಕು, ತುಂಬ ದಿವಸ ಬೇಕಾಗುತ್ತೆ. ಅದಕ್ಕಾಗಿ ಈಗಾಗಲೇ ನಾನೀಗ ಟೆಂಡರ್ ಮಾಡಲಿಕ್ಕೆ, ಪೇಂಟ್ ಮಾಡೋಕ್ಕೆ ಮತ್ತು ಇದು ಪೆಂಡಲ್ ಹಾಕಲಿಕ್ಕೆ ಮತ್ತು ಪ್ರಚಾರ ಮಾಡೋಕ್ಕೆ, ರಥ ರೆಡಿ ಮಾಡಲಿಕ್ಕೆ ಈಗಾಗಲೇ ಅದಕ್ಕೆ ಪ್ರಕ್ರಿಯೆ ಕೊಟ್ಟಿದ್ದೀನಿ, ಚಾಲನೆ ಕೊಡಬೇಕಂತ ಶುರು ಮಾಡಿದ್ದೀನಿ. ಯಾಕಂದರೆ ಒಂದು ತಿಂಗಳ ಮೇಲೆ ಬೇಕು ಪೇಂಟ್ ಮಾಡೋಕ್ಕಾಗಿ, ಅದಕ್ಕೆ ಚಾಲನೆ ಕೊಟ್ಟಿದ್ದೀನಿ. ಮತ್ತು ಎಲ್ರಿಗೂ ಹೇಳಿದ್ದೆ ಇಷ್ಟೇ, ಯಾವುದೇ ಗೊಂದಲ ಮಾಡುವಂಥದ್ದಿಲ್ಲ. ಹಿಂದೆ ಏನು ಮಾಡಿದ್ರು ಅವೆಲ್ಲ ಏನು ಮಾಡಿದ್ರಿ ಅದೇ ಪ್ರಕ್ರಿಯೆ ಮಾಡೋಣ. ಆದರೆ ಈ ಸರಿ ಸ್ವಲ್ಪ ಬೇರೆ ಇರ್ತದೆ. ಯಾಕೆಂದರೆ ಹೋದ ಸರಿ ಭಾಳ ಜನ ಇರೋದ್ರಿಂದ VIP ಪಾಸನ್ನು ಜಾಸ್ತಿ ಕೊಟ್ಟಿದ್ದರಿಂದ ಅವರು ಬೆಳಗ್ಗೆ ಬಂದು ಒಬ್ಬೊಬ್ಬರು ಪಾಸಲ್ಲಿ ಇದ್ದು ಪೂಜೆ ಮಾಡೋದು ಲೇಟಾಗಿ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಹಾಗಾಗಿ VIP ಪಾಸ್ ಈ ಸರಿ ಜಾಸ್ತಿ ಕೊಡಲ್ಲ. ನಾವು ಕೊಟ್ಟರೂ ಸಹ ನಮ್ಮ 10:30 ಗಂಟೆ ಮೇಲೆ ಸಂಜೆ ಅಂದರೆ 10 ಗಂಟೆ ಮೇಲೆ VIP ಪಾಸ್ ಕೊಡಬೇಕಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ವಿ. ಅದು ಕಮ್ಮಿ, ಒಂದು ದಿನಕ್ಕೆ 300 ಅಥವಾ 300, ಒಂದು ದಿನಕ್ಕೆ 300 ಕೊಟ್ಟಿದ್ವಿ. ಹಿಂದೆ ಒಟ್ಟು ಟೋಟಲ್ 4,000 ಕೊಟ್ಟಿದ್ರಂತೆ ಈ ಸರಿ ಹಾಗಿಲ್ಲ. ಫಸ್ಟ್ ನಾವು ಕೊಡೋದಿಲ್ಲ, 10:30 ಮೇಲೆ. ಆಮೇಲೆ ಹಾರ ತುರಾಯಿ ಎಲ್ಲ ತರೋರು ಏನು ಮಾಡ್ತಾರೆ, ಒಬ್ಬೊಬ್ಬರು 100 ಜನ ಬರೋದ್ರಿಂದ ಅವರು ಒಂದೊಂದು ಗಂಟೆಯಲ್ಲಿ ಹಾಕ್ಬಿಟ್ರೆ ಅಲ್ಲಿ ಭಕ್ತರಿಗೆ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಹಾರ ತುರಾಯಿ ತರೋರಿಗೂ ಸಹ ಅವರು ಒಂದು ಚೀರಿ ತರಬೇಕು, ಮತ್ತು ಅವರು ನಾವು ಹಾರ ತುರಾಯಿ ತರಬೇಕು, ಒಂದು ನೋಂದಣಿ ಮಾಡಿಸಿ ತರಬೇಕು. ಆಮೇಲೆ 100 ಜನ ಬರ್ಲಿಕ್ಕೆ ಆಗೋದಿಲ್ಲ, ಅವರಲ್ಲೂ ಅಷ್ಟು 10-20 ಜನರಿಗೆ ಕಳ್ಸೋಕ್ಕೆ ಅವಕಾಶ ಇದೆ. ಅದು ನಾವು ಅವಾಯ್ಡ್ ಮಾಡೋದಕ್ಕೆ ಈ ಸರಿ ಹಾಕಿದ್ದೀವಿ. ಬರಲಿ, ಹಾರ ತುರಾಯಿ ತರೋದು ಬೇಡ, ತಾಯಿಗೆ ಅವ್ರ ಆಸೆ ಇರುತ್ತೆ, ಹಾಕ್ಕೊಡ್ತೀವಿ, ಹಾಕ್ತೀವಿ ಅಂತ ಹಿಂದೆ ಬೇಡ್ಕೊಂಡಿರ್ತಾರೆ, ಆಗಲಿ. ಆದರೆ ಅದಕ್ಕೆಲ್ಲ ಒಂದು ಇದು ಕೊಡ್ತೀವಿ. ಒಂದು 20-20 ಜನ 15 ಜನ ಬರಬೇಕು. ಒಂದು ಸರಿ ಒಂದು 50-60 ಜನ ಬಂದುಬಿಟ್ರೆ ಇಲ್ಲಿ ಏನಾಗುತ್ತೆ, ಲೈನಲ್ಲಿ ನಿಂತವರು ಸ್ಟಾಪ್ ಆಗಿಬಿಡ್ತಾರೆ. ಪಾಪ ಅವ್ರು ಹಾರ ಹಾಕೋದು, ಫೋಟೋ ಹೊಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅದು ಭಾಳ ತೊಂದರೆ ಆಗುತ್ತೆ. ಇದೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಪಾರ್ಕಿಂಗ್ ಜಾಗ ಎಲ್ಲೆಲ್ಲಿದೆ ನಾವು ನೋಡ್ತಾ ಇದ್ದೀವಿ. ಕುಸ್ತಿದು ಸಹ ನೋಡ್ತಾ ಇದ್ದೀವಿ, ಅಲ್ಲೇ ಮಾಡಬೇಕೋ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಮಾಡಬೇಕು ಅನ್ನೋದು ಅದು ನೋಡ್ತೀವಿ. ಅದ ನಂತರ ನಾವು ಫಸ್ಟ್ ಇದೆಲ್ಲ ಈ 3-4 ಪ್ರಕ್ರಿಯೆ ಆದಮೇಲೆ ಎಲ್ಲ ಸಮಾಜದ ನಾವು AC ಅವರು ನಾವೆಲ್ಲ ಸೇರಿ
ಎಲ್ಲ ಸಮಾಜದ ಮುಖಂಡರು ಕರೆಸ್ತೀವಿ. ಅಂದರೆ ನಮ್ಮ ಉದ್ದೇಶ ಕೇವಲ ಜಾತ್ರೆ ಮಾಡಿ ಮುಗಿಸುವಂಥದ್ದಲ್ಲ. ನನ್ನ ಉದ್ದೇಶ ಬೇರೆ ಇದೆ. ನಾನು ಈ ಸರಿ ಅವ್ರಿಗೆ ಹೇಳೇ ಬಿಟ್ಟಿದ್ದೀನಿ, ನಾವು ಈ ಸರಿ ಇಲ್ಲೊಂದು ಮಾರಿಕಾಂಬ ವ್ಯವಸ್ಥೆ ಇದರಿಂದ ಒಂದು ಒಳ್ಳೆ ಕಲ್ಯಾಣ ಮಂಟಪ ಆಗಬೇಕು, ಸಾರ್ವಜನಿಕರಿಗೆ ಬಡವರಿಗೆ ಕಲ್ಯಾಣ ಮಾಡಲಿಕ್ಕೋಸ್ಕರ ಒಂದು ಕೊಡಬೇಕು, ಒಳ್ಳೆಯ ಒಂದು ಶಾಲೆ ಆಗಬೇಕು, ಒಂದು ಶಿಕ್ಷಣ ಕೊಡಬೇಕು. ಯಾಕಂದರೆ ತಾಯಿಯ ಒಂದು ಆಶೀರ್ವಾದದಿಂದ ಈ ತಾಲೂಕಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಆಗಬೇಕು, ಮಾರಿಕಾಂಬ ಸಂಸ್ಥೆಯಿಂದ ಒಂದು ಶಿಕ್ಷಣ ಸಂಸ್ಥೆ ಆಗಬೇಕು, ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದು ಆಗಬೇಕು. ಇಷ್ಟು ವರ್ಷ ಆಗಲಿಲ್ಲ, ಈ ಸರಿ ನಾನು ಅದು ಪಾಸ್ ಆಗಿದೆ, ನಿಮ್ಮದು ಜಾಗದೆಲ್ಲ ಓಕೆ ಆಗಿದೆ. ಇದಾದಮೇಲೆ ನಾವು ಮುಂದಿನ ಕ್ರಮವನ್ನು ಮುಂದೆ ಸಾರ್ವಜನಿಕರಿಗೂ ಸಹ ಒಳ್ಳೆಯದಾಗೋ ರೀತಿಯಲ್ಲಿ ಈ ಒಂದು ಮಾರಿಕಾಂಬ ವ್ಯವಸ್ಥೆ ಮಾಡಿದೆ ಅನ್ನೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಅದನ್ನು ಮುಂದೆ ಒಂದು ಪ್ರೋಗ್ರೆಸ್ ಮಾಡಬೇಕನ್ನೋದು ಅದು ಇಟ್ಕೊಂಡಿದ್ದೀವಿ ನಾವು. ಇದಾಗದೆ ಹೋದರೆ ಕೇವಲ ಜಾತ್ರೆ ಮಾಡೋದು ಅದು ಒಂದೇ ಅಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಬಡವರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಆ ಕೆಲಸ ಮಾಡಬೇಕಾಗಿದೆ. ನನ್ನ ಇಚ್ಛೆ ಪ್ರಕಾರ ಸ್ಕೂಲು ಒಂದು ಕಲ್ಯಾಣ ಮಂಟಪ ಆಗಲೇಬೇಕು. ಇದು ಬಿಡೋದಿಲ್ಲ, ಇದು ಮಾಡೇ ಮಾಡ್ತೀವಿ. ಇದು ನೆಕ್ಸ್ಟು ಜಾತ್ರೆ ಒಂದು ಯಾತ್ರೆ ನಿವಾಸ ಅಂದರೆ ಯಾರು ಬಂದವರಿಗೆ ಉಳ್ಕೊಡಬೇಕಂದ್ರೆ ಅದಕ್ಕೊಂದು 2-3 ಜನ ಕಮಿಟಿಯವರೆಲ್ಲ ಬಂದು ಎಲೆಕ್ಷನ್ ಆಗಿಲ್ಲ ಇನ್ನೊಂದಾಗಿಲ್ಲ ಅಂತ ಹೇಳಿ ತಮ್ಮ ಗೊಂದಲಗಳನ್ನು ಮಾಡ್ತಾ ಇದ್ದಾರೆ. ಬಿಟ್ಟರೆ ಈ ಗೊಂದಲಕ್ಕೆ ನನಗೆ ಸಂಬಂಧ ಇಲ್ಲ. ನಮಗೇನು ಬೇಕಾದ್ರೆ DR ಇಲ್ಲೇ ಇದ್ರು, ಮೊನ್ನೆ ಎಲೆಕ್ಷನ್ ಆಗಿದ್ರೆ ನಮಗೆ ಯಾರು ಬಂದರೆ ಏನು ಬರ್ರಪ್ಪ ಜಾತ್ರೆ ಮಾಡೋಣ ಅನ್ನೋ ಹೇಳೋರು ನಮಗೇನಿಲ್ಲ. ಆದರೆ ಒಂದು ಸಂಘಟನೆ ಮಾಡೋವಂಥವ್ರು, ಈ ದೇವ್ರ ಬಗ್ಗೆ ಗೌರವ ಇರೋಂಥವ್ರು ದೇವಸ್ಥಾನ ಹತ್ರ ಬಂದಿಲ್ಲ ಗಲಾಟೆ ಮಾಡೋದೆಲ್ಲ ಮಾಡಬಾರ್ದು, ಯಾರು ಮಾಡಬಾರ್ದು. ನಿಮ್ಗೆ ಏನಾರು ಇದ್ದರೆ AC ಆಫೀಸಿಗೆ ಹೋಗ್ರಿ, DC ಆಫೀಸಿಗೆ ಹೋಗ್ರಿ, ನೀವು ಬೇಕಾದ್ರೆ ನನಗೆ ಮನವಿ ಕೊಡ್ರಿ. ಅದು ಬಿಟ್ಟು ಇಲ್ಲಿ ಬಂದು ಅಲ್ಲ ದೇವಸ್ಥಾನ ಮುಂದೆಗಡೆ ಇದು ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಯಾರು ಏನು ತಪ್ಪಾಗಿದೆ ಏನಾಗಿದೆ, DR ಅವರು ಇಲ್ಲೇ ಇದ್ದಾರೆ, ಅವರೇ ಎಲೆಕ್ಷನ್ ಮಾಡಿದರು, ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟಿಂದ ಆದೇಶ ಬಂದಿದೆ. ಈಗ ಕೋರ್ಟ್ ಹೋಗೋದು ಬೇಡ ಅನ್ನೋಕ್ಕೆ ನಾವ್ಯಾರು ಅಲ್ಲ, ಅವರು ಬಿಟ್ಟಿದ್ದಾರೆ, ಅದೆಲ್ಲ ನನಗೆ ಸಂಬಂಧ ಇಲ್ಲ. ಹೋಗಿದ್ದಾರೆ, ಅವರು ಸ್ಟೇ ತಂದಿದ್ದಾರೆ, ಸ್ಟೇ ತಂದು ಕೂಡ DR ಅವರು ಎಲೆಕ್ಷನ್ ಪ್ರಕ್ರಿಯೆ ನಿಲ್ಲಿಸಿದ್ರು. ಈಗ ಹೋಗಿದೆ, 10ನೇ ತಾರೀಕಿಗೆ ಹೋಗಿದೆ, 28ಕ್ಕೆ ಬಂದಿದೆಯಂತೆ. ನಮಗೇನಿಲ್ಲ, ಕೋರ್ಟ್ ಆದೇಶ ಏನಾದ್ರು ಬಂದರೆ ನಾವೇನು ಇಲ್ಲಪ್ಪ, ಇವರಿಗೆ ಇವಾಗಿನ ಆಡಳಿತವನ್ನು ಇವ್ರು ತೆಗೆದುಬಿಟ್ಟು ನಾವು ಗೌರ್ಮೆಂಟ್ ಆಡಳಿತದಲ್ಲಿ ಇಟ್ಕೊಂಡು ನಾವಿದ್ದೀನಿ, ಖಂಡಿತ ನಾವು ಮಾಡ್ತೀವಿ. ಆಮೇಲೆ ಯಾರು ತಗೊಳ್ಬೇಕನ್ನೋದನ್ನ ನಾವೆಲ್ಲ ಚರ್ಚೆ ಮಾಡ್ತೀವಿ, ನಾವು ಅಧಿಕಾರಿಗಳ ಚರ್ಚೆ ಮಾಡ್ತೀವಪ್ಪ. ಇದ್ರಲ್ಲಿ ಗೊಂದಲ ಏನಿದೆ, ಇದರಲ್ಲಿ ಏನಿದೆ, ನಮಗೇನಿದೆ, ಅದಕ್ಕೆ ಸಂಬಂಧ ಏನಿದೆ. ದೇವಿ ದೇವಸ್ಥಾನ ನಮ್ಮ ನಿಮ್ಮೆಲ್ಲರೂ ಭಕ್ತಿ ಕೇಂದ್ರ. ಇದು ಜಾತಿ ಧರ್ಮ ಮತ್ತೆ ಊರು ಇದೆಲ್ಲನೂ ಮೀರಿದಂಥ ಒಂದು ಎಮೋಷನ್ ಎಲ್ಲರೂ, ಹೌದಲ್ಲ? ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಸಾಗರದ ಪ್ರಜ್ಞಾವಂತ ನಾಯಕರಲ್ಲಿ. ಅದನ್ನು ನೀವು ಹೇಗೆ ನಿರ್ವಹಿಸ್ತೀರಿ ಅನ್ನೋದು ಕೂಡ ನೀವು ಇಷ್ಟು ವರ್ಷ ನಡ್ಕೊಂಡು ಬಂದಂಥ ನಿಮ್ಮ ಸಂಸ್ಕೃತಿ ಮತ್ತು ಇದನ್ನ ನೀವು ಕಾಪಾಡ್ಕೋಬೇಕಾಗಿರೋದು ನಿಮ್ಮ ಎಲ್ಲರ ನೈತಿಕ ಧರ್ಮ ಅಂತ ನಾನು ಹೇಳ್ತೇನೆ. ಇದಕ್ಕೆ ಆಲ್ರೆಡಿ ಮಾನ್ಯ ಗೌರವಾಧ್ಯಕ್ಷರು ಈ ವಿಚಾರವನ್ನು ಮಾತಾಡಿದ್ದಾರೆ. ನಾವು ನೋಡಿ ಮುಜರಾಯಿ ಬರೆಯೋದಾದ್ರೆ ನಾಳೆನೇ ಬರೀಬೋದು, ಏನು ದೊಡ್ಡ ವಿಚಾರ ಏನಲ್ಲ ಈಗ, ಆಯ್ತಾ? ನಾವು ಈ ಥರ ಗೊಂದಲ ಇದೆ ಅಂತ ಹೇಳಿ ಒಂದು ಲೆಟ್ರ್ ಮಾಡಿ ಎಲ್ಲ ಕಳಿಸ್ಬಿಟ್ರೆ ಸರ್ಕಾರದಲ್ಲಿ ನಮ್ಮದೇ ಸರ್ಕಾರ ಇದೆ, ಮುಜರಾಯಿ ಬರ್ಬಿಡ್ಬೋದು. ಆದರೆ ನಾವು ಮಾಡಲ್ಲ. ಇದು ಸಾರ್ವಜನಿಕರಾಗಿ ಸ್ವಚ್ಛದಾಗಿರ್ಬೇಕು, ಸಾರ್ವಜನಿಕರೇ ಮಾಡಬೇಕು, ಸಾರ್ವಜನಿಕರೇ ಇದನ್ನ ನಡ್ಸ್ಕೊಂಡು ಹೋಗ್ಬೇಕಾಗಿ. ಅದಕ್ಕಾಗಿ ನಾವು ಮುಜರಾಯಿ ಬರೆಯೋದಿಲ್ಲ. ನೀವೆಲ್ಲರೂ ಒಟ್ಟಾಗಿ ಎಲ್ಲ ಸಮಾಜದವರು ಸೇರಿ ಜಾತ್ರೆಯನ್ನು ಮಾಡ್ರಿ. ಇಲ್ಲಿ ಯಾವುದೇ ನಾವು ಅಡಚಣೆ ಕೊಡೋದಿಲ್ಲ. ಗೊಂದಲಗಳು ಇದ್ದೇ ಇರ್ತದೆ ಬಿಡಿ. ಅವ್ರಿಗೆಲ್ಲ ಈಗ ಅಧಿಕಾರ ಸಿಕ್ಕಿಲ್ಲ, ನಾವು ಅಧಿಕಾರ ಕೊಡೋಕೆ ಬರ್ತದ? ಅದೆಲ್ಲ ತಪ್ಪು. ಇಲ್ಲಿ ಬಂದು ಕೂಗಾಡೋದು ಬೈಯೋದೆಲ್ಲ ಮಾಡಬಾರ್ದು ಯಾರು. ಯಾಕಂದರೆ ಅವರು ಒಬ್ಬ ನೆಕ್ಸ್ಟು ಎಲೆಕ್ಷನ್ ಇಲ್ಲ ಅಂತವ್ರು ಈ ಥರ ಎಲ್ಲ ಮಾತಾಡಿದರೆ ಏನು ತಪ್ಪು ತಿಳುವಳಿಕೆ ಬರ್ತದೆ. ದೇವಸ್ಥಾನ ತಾಯಿಯ ಇದರಲ್ಲಿ ಬಂದಿಲ್ಲ ಬೈಯೋದಲ್ಲ, ಇವ್ರಿಗೆ ಬೈಯೋದು ಏನಿದೆ? ಇವರಿಗೆ ಕೋರ್ಟ್ ಆದೇಶ ಬರಲಿ, ನಾಳೆನೇ ಇವ್ರನ್ನ ನಾವು ಬಂದ್ ಮಾಡ್ತೀವಪ್ಪ, ನಗೆ ನಡೆಸ್ತಾರೆ, ನಿಮ್ದು ಅವಧಿ ಮುಗೀತು, ನೀವು ಹೇಳ್ಬೋದು. ನಾವು ಹೇಳ್ತೀವಿ, ಅದನ್ನೇ ಇಲ್ಲ. ನಮ್ಗೇನಿದೆ, ಕೋರ್ಟ್ ಆದೇಶ ಬಂದ್ರೆ ನೀವು ಲಾಯರ್ ಇಲ್ಲೇ ಇದ್ದಾರೆ, ಲಾಯರ್ ಆದೇಶ ತಂದು ಬಿಟ್ರೆ ಅವರು ನೋಡ್ರಪ್ಪ ನಾಗೇಂದ್ರಪ್ಪ ನಿಮ್ದು ಮುಗೀತು, ಚಾರ್ಜ್ ನಮಗೆ ಇವ್ರಿಗೆ ಕೊಟ್ಬಿಟ್ಟು ಅಂತ ಕಳಿಸ್ಬಿಡ್ತೀವಿ ಅಲ್ವಾ? ನಮ್ದು ಏನಿಲ್ಲ ಇದರಲ್ಲಿ ನಾಗೇಂದ್ರಪ್ಪನವ್ರು ಬೇಕು, ಇವ್ರು ಇರಬೇಕು ಅನ್ನೋದು ಆ ಥರ ಏನಿಲ್ಲ. ನಮಗೆ ಇವತ್ತು ಅವರು ಕೋರ್ಟ್ ಆದೇಶ ಏನಿದೆ ಅದರ ಥರ ಮಾಡಿದ್ದಾರೆ. ಎಲೆಕ್ಷನ್ ಇದು ನೆಕ್ಸ್ಟ್ ಇದಾಗಿ ನೆಕ್ಸ್ಟ್ ಅವರು ಬೇರೆಯವರು ಬರೋವರೆಗೂ ಆ ಕಮಿಟಿ ಇರ್ಬೋದೇನೋ ನನಗೆ ಗೊತ್ತಿಲ್ಲ, ಅಲ್ಲಿವರೆಗೆ ಇರ್ಬೋದು. ಒಟ್ಟಿನಲ್ಲಿ ನಾನು ಹೇಳ್ದಂಗೆ ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಈ ಸರಿ ಮಾರಿಕಾಂಬ ಜಾತ್ರೆಯನ್ನು ನಾವು ನಡೆಸೋಣ. ನಾವು ನಡೆಸ್ತೀವಿ, ನೀವು ನಡೆಸಬೇಕು, ಎಲ್ಲರ ಸೇರಿ ಒಮ್ಮತದಿಂದ
ಈಗ ಮತ್ತೆ ಹೊಸದಾಗಿ ಮತ್ತೆ ಮುಜರಾಯಿಯಿಂದ ಮತ್ತೆ ಬರ್ತಿಲ್ಲ. ಈಗ ಇಷ್ಟವರೆಗೆ ನಾವು ಇಲ್ಲಿದ್ದೀವಿ ಸಂಪೂರ್ಣವಾದಂತಹ ಚರ್ಚೆ ಮಾಡೋಣ. ನಾವಿದ್ದೀವಿ. ನಾನು ಏನೇನು ಹೇಳಿದ್ದೀನಿ ಇವತ್ತು ಪ್ರಶ್ನೆಗೂ ಅದೇ ಕಾರಣ ನಾನು ಮಾಡ್ತೀವಿ. ಯಾರು ಇರ್ಲಿ ಯಾರು ಇರದೇ ಇರಲಿ ಜಾತ್ರೆ ಅಂತೂ ನಡ್ತದೆ. ಸರ್ ಇನ್ನು ಒಂದು ಸಲ ಹೇಳ್ಬಿಡ್ತೀನಿ ಸರ್. ಒಂದು ಹಳೆ ಸಮಿತಿಯಲ್ಲಿ ಇರ್ತಕ್ಕಂಥವರಿಗೆ ನೀವು ಅವರು ಸಭಾ ಸಮಿತಿ ತರದಲ್ಲಿ ಇಟ್ಕೊಳ್ಳಿ. ನೀವು ಅವ್ರು ಯಾರಿಗೂ ನೀವು ಯಾವ್ದೇ 20 ಸಮಿತಿ ಒಳಗೆ ಅವ್ರಿಗೆ ಅಧಿಕಾರ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಇದೇ ಇದೆಯಾ ಅದು ನೀವು ಆತ್ಮಸಾಕ್ಷಿಯಾಗಿ ನೀವು ಅದನ್ನು ಗಮನಿಸ್ಬೇಕು. ನಾನು ಹೇಳೋದು ಈ ಜಾತ್ರೆ ಒಂದು ಮಾಡಿ ಸಭಾ ಸಮಿತಿ ತರ ನಿಂತ್ಕೊಳ್ಳಿ ಮಾಡಿ ಕೆಲಸ ಮಾಡಿ. ನಾವು ಏನು ಇದ್ದ ಜಾತ್ರೆ ಬಂದು ಈ ಇಲ್ಲಿ ಏನು ವ್ಯವಸ್ಥೆಯಲ್ಲಿ ಕೂತಿರ್ತಲ್ಲ ಅಧಿಕಾರ ನಾವೇನು 6-7 ಜನ ಕೂತಿರ್ತಲ್ಲ ಅವ್ರು ಯಾರ್ದು ಈಗ ಸಮಿತಿಗಳು ಹಸ್ತಕ್ಷೇಪ ಮಾಡೋದಿಲ್ಲ. ಅವರಿಗೆ ಬಿಟ್ಟಿರ್ತಾರೆ, ಸಮಿತಿಯವರಿಗೆ ಮಾಡಕ್ ಬಿಟ್ಟಿರ್ತಾರೆ. ಹಂಗಾಗಿ ಇವ್ರು ಯಾರು ಈ ಕೂತಿರ್ತಕ್ಕಂಥ ಮೇನ್ ಸಮಿತಿಯವರು ಯಾರು ಈ ಸಮಿತಿಗಳು ಹಸ್ತಕ್ಷೇಪ ಮಾಡೋದೇ ಇಲ್ಲ. ಎಲ್ಲದೂ ಮಾಡ್ತಾರೆ. ಕೆಲವೊಂದೆಲ್ಲ ಇದೆ ನಿಮಗೆ ಪೋಸ್ಟ್ ಮಾರ್ಟಮ್ ಮಾಡಕ್ ಬೇಡ. ನಾನು ಹೇಳ್ತೀನಿ ಆಗಿದ್ದೇನೆ ಹೇಳ್ತಾ ಹೋದ್ರೆ ಬಾಳ ಇದೆ. ದಯವಿಟ್ಟು ಅದನ್ನ ನೀವು ಚರ್ಚೆ ಮಾಡಬೇಡ್ರಿ. ನೀವು ಸ್ವಯಂ ಆಗಿ ನೀವು ಅದನ್ನ ನಿರ್ಧಾರ ಮಾಡಿ. ನಿಮ್ ಸಮಿತಿಲಿರೋ ನಾವ್ ಯಾರು 16 ಸಮಿತಿಯೊಳಗೆ ನಾವಿರಲ್ಲ, 20 ಸಮಿತಿಯಲ್ಲಿ ನಾವಿರಲ್ಲ. ಗೌರವಾಧ್ಯಕ್ಷರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಅವ್ರಿದ್ದಾರೆ, ನೀವು ಅದನ್ನ ಮಾಡಿ. ನೀವು ಅದನ್ನ ಗಟ್ಟಿಯಾಗಿ ನೀವು ಒಂದ್ ಜಾತ್ರೆ ಮಾಡಿ. ಆಮೇಲೆ ನೀವು ಚುನಾವಣೆ ನಿಲ್ರಿ. ಆ ದೇವರಿಂದ ಯಾರು ಮಾಡ್ಬೇಕು ಯಾರಿದ್ದಾರೆ ಜನ ಆರಿಸ್ತಾರೆ ಬರ್ತಾರಲ್ವಾ. ಇದನ್ನ ಇಷ್ಟು ಮಾಡಕ್ ನಿಮಗೆ ಈ ಜಾತ್ರೆ ಮಾಡಕ್ಕೆ ಒಟ್ಟೆ ಮಾಡೋಣ. ದೇವ್ರ ನಂಬಿಕೆ ಇದ್ರೆ ಕೆಲಸ ಮಾಡ್ಬೇಕು. ಎದುರುಗಡೆ ನೀವು ಹೇಳ್ಬೇಕು. ಚುನಾವಣೆ ಎಲ್ಲ ರೆಡಿ ಆಗಿದ್ದಾರಲ್ಲ, ಚುನಾವಣೆಗೆ ಬಂದ್ಮೇಲೆ ಯಾರು ಏನ್ ಮಾಡಿ ಏನ್ ಪ್ರಕ್ರಿಯೆ ಆಗಬೇಕು ನಿಂತಿದೆ. ನಾವು ಅದ್ರ ಬಗ್ಗೆ ಹೇಳ್ತಾರ. ಈಗ ನಿಮ್ಮ ಮೇಲೆ ಬಂದಿರೋ ಆಪಾದನೆಗಳಿಗೆ ನೀವು ಸರಿಯಾಗಿ ಉತ್ತರನೂ ಕೊಡ್ತಾ ಇಲ್ಲ. ನೀವು ಪ್ರೆಸ್ ಮೀಟ್ ಅಲ್ಲೂ ಹೇಳೋದಿಲ್ಲ. ಆ ತರ ನಿನ್ನೆ ಇವತ್ತು ಆ ತರ ನಿಮ್ಮನ್ನ ಹೀನಾಯಮಾನವಾಗಿ ಬೈತಾ ಇದ್ದಾರೆ. ನೀವ್ ಏನ್ ಅದನ್ನ ತಗೊಂಡಿದ್ರಿ ಸರ್? ಏನಾಗಿದೆ? ಎಷ್ಟು ಅಸಹ್ಯ ಅಂತ ಇದೆ ಅಂದ್ರೆ ಸಮಿತಿಗೆ ಯಾರು ಬರೋದಿಲ್ಲ ಸರ್. ಇನ್ ಯಾರು ಈ ರೀತಿ ಕೆಟ್ಟ ಮಾತುಗಳನ್ನು ಕೇಳ್ಕೊಂಡು ನಿಮ್ಗೆ ಬರಕ್ಕೆ ಯಾವನಿಗೂ ಇಂಟ್ರೆಸ್ಟ್ ಇಲ್ಲ ಸರ್. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಒಂದು ಆ ರೀತಿಯಾಗಿ ಇವತ್ತು ನೀವು ಬಂಗಾರ ಕದ್ದಿದ್ದಾರೆ ಅನ್ನೋದು ಆರೋಪ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡೋದಿಲ್ಲ. ಕೊಡ್ಬೇಕು ಸರ್, ಅದನ್ನು ಮಾಡೋದಿಲ್ಲ. ಈಗ ರಾಘೋತ್ರ ಮಾತಾಡಿದ್ರಿ ಈ ಫೈಲ್ ತಗೊಂಡೋಗಿ ಕೊಟ್ಕೊಂಡು ನೀವು ಮಾತಾಡ್ತಾನೆ ಎಷ್ಟು ನಿಮ್ಮ ಮೇಲೆ ಈಗ ಇಷ್ಟುವರೆಗೆ ಎಷ್ಟು ಡಿಫರೆನ್ಸ್ ಕೇಸ್ ಹಾಕಿದ್ರಿ? ಎಷ್ಟು ನೀವು ಮಾಡಿದ್ರೆ ಯಾವ ರೀತಿ ನೀವು ಹೇಳಿಸ್ಕೊಳ್ತಾ ಇದ್ದೀರಿ ಅಂದ್ರೆ ಇಡೀ ಊರಿಗೆ ಅನುಮಾನ ಬಂದಿದೆ ನಿಮ್ಮ ಮೇಲೆ. ನೀವು ಮಾಡ್ತಾ ಏನೋ ಮಾಡಿದ್ರಿ, ಇಲ್ಲಿ ಏನೋ ಇದೆ ಅನ್ನೋದು ಬಂದೇ ಬಂದಿದೆ. ಅದಕ್ಕೆ ಅಧಿಕಾರ ಬೇರೆ ಅಂಟ್ಕೊಂಡು ಪೂರ ಅಂತ ಒಂದು ಇಚ್ಛಾಶಕ್ತಿ ಮಾಡ್ತಾ ಇದ್ರಿ, ಅದು ಬೇರೆ ನಿಮ್ಮ ಮೇಲೆ ಆಗಿದೆ. ಈಗ ಮಾಡಿದ್ರಿ, ಇಲ್ಲ ಅಂತ ಹೇಳಲ್ಲ. ಚುನಾವಣೆಗೆ ಹೊರಡಬೇಕು ಮಾಡಿದ್ರಿ. ಪ್ರತಿಯೊಂದು ಹಂತದಲ್ಲೂ ನೀವೇನ್ ಗೊತ್ತಾ ಹಿಂದೆ ಅಟ್ಯಾಕ್ ಆಗ್ತೀರಿ. ಗಟ್ಟಿ ನೀವು ಯಾಕೆ ನೀವು ಮಾತಾಡಲ್ಲ? ಈ ವಿಷಯದಲ್ಲಿ ನಾನೇ ನಮ್ಮ ಕಮಿಟಿಯಲ್ಲಿ ಇಟ್ಕೊಂಡು ನಾವೇ ತಗೊಳ್ತೀರಂತ ಸರ್, ಈಗ ನೀವು ಅವರಿಗೆ ನೀವು ಈ ವಿಚಾರದಲ್ಲಿ ನೀವು ಸ್ಪಷ್ಟನೆ ಕೇಳ್ಬೇಕು ಸರ್. ಯಾಕಂದ್ರೆ ಇದು ಊರತ್ರ ಇದು ಸಾಗರಕ್ಕೆ ಮಾತ್ರ ಹೋಗಲ್ಲ. ಇವತ್ತು ರಾಜ್ಯಾದ್ಯಂತ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಯೊಬ್ಬರು ನಮ್ದಲ್ಲಿ ಬೆಂಗಳೂರಲ್ಲಿ ನಮ್ಮ ರಿಲೇಷನ್ ಇದ್ದಾರೆ, ಅವ್ರು ಕೇಳ್ತಾರೆ ಏನಿದು ಮಾರಿಗುಡಿ ಈ ರೀತಿ ಆಗ್ತಾ ಇದೆ. ಪ್ರತಿ ಈ ತರ ವ್ಯವಸ್ಥೆ ಇದೆ. ಇಲ್ಲ ಅಂದ್ರೆ ಅವ್ರನ್ನ ನಾವು ಸಹ ಕೇಸ್ ಮಾಡ್ತೀವಿ. ನಾವು ಪಬ್ಲಿಕ್ ಇದ್ರಲ್ಲಿ ನಾವು ಮಾಡ್ತೀವಿ. ಈ ತರ ಎಲ್ಲ ದೇವಸ್ಥಾನ ಮುಂದೆ ಆಗ್ಬಾರ್ದು ಸರ್. ನಾನು ಹೇಳೋದು ಯಾವ ಲೆವೆಲ್ ದ್ವಿಪಥ ರಸ್ತೆ ಮಾಡಿದ್ದೇವೆ. ರಸ್ತೆ ಚೆನ್ನಾಗಿದೆ ಎಂದು ದ್ವಿಚಕ್ರ ವಾಹನವನ್ನು ಮಿತಿಮೀರಿದ ವೇಗದಿಂದ ಚಲಾಯಿಸಿ ಪ್ರಾಣಕ್ಕೆ ಆಪತ್ತು ತಂದುಕೊಳ್ಳಬೇಡಿ. ಈಚೆಗೆ ಭೀಮನಕೋಣೆ ರಸ್ತೆಯಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಯುವಕನೋರ್ವ ಮೃತಪಟ್ಟಿದ್ದಾನೆ. ಅಂತಹ ಘಟನೆಗಳು ಮತ್ತೆ ನಡೆಯಬಾರದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸೊರಬ ರಸ್ತೆಯ ಗಮಗಶ್ರೀ ಹೋಟೆಲ್ನಿಂದ ಕೌತಿವರೆಗೆ ಅಳವಡಿಸಿರುವ ಹೈಮಾಸ್ಕ್ ವಿದ್ಯುತ್ ದೀಪಕ್ಕೆ ಗುರುವಾರ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾಬಲ ಕೌತಿ, ಗಣಪತಿ ಮಂಡಗಳಲ್ಲಿ ಮಂಜುನಾಥ್, ಶಿವಪ್ಪ, ಎಲ್ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಹಾಕಿದ್ದಾರೆ, ಒಂಥರ ಚೆನ್ನಾಗಿ ಕಾಣ್ತದೆ. ಬಹುಶಃ ಈ ಊರಿಗೆ ಒಂದು ಕಳೆ ಬಂದಿದೆ, ನಿಜವಾಗ್ಲೂ ಒಳ್ಳೆ ಚೆನ್ನಾಗಿ ಬಂದಿದೆ. ಅದರಿಂದ ಮೊನ್ನೆನೇ ಮಾಡಬೇಕಾಗಿತ್ತು, ಬರ್ಲಿಕ್ಕಾಗಲಿಲ್ಲ. ಇವತ್ತು ಒಳ್ಳೆ ಮುಹೂರ್ತ ಬಂತು.
ನಮ್ಮ ಭಟ್ರು ಒಳ್ಳೆ ಪೂಜೆ ಮಾಡಿದ್ದಾರೆ ಅವರ ಸಹಕಾರದಿಂದ. ಆಮೇಲೆ ಈ ಲೈಟ್ ನಾವು ಹಾಕಿದ ಮೇಲೆ ಅಲ್ಲಿರೋ ಹಳೆ ಲೈಟು ಸ್ವಲ್ಪ ವೈರಿಂಗ್ ಎಲ್ಲ ಹೋಗಿದೆ, ಸ್ವಲ್ಪ ಲೈಟ್ಗಳು ಹೋಗಿದ್ದವು. ಅದನ್ನು ಈಗ ವೈರಿಂಗು ರೆಡಿ ಮಾಡಬೇಕು, ಅದನ್ನು ಸ್ವಲ್ಪ ಬಿಚ್ತೀವಿ ಈಗ. ಅಲ್ಲಿವರೆಗೆ ಇದು ಇರುತ್ತಲ್ಲ, ಹಂಗಾಗಿ ಆ ಲೈಟನ್ನು ಪೂರ್ತಿ ಬಿಚ್ಚಿ ಹೊಸ ವೈರಿಂಗ್ ಮಾಡಬೇಕಾಗಿ ಸುಮಾರು ವೈರು ಹಳೇದಾಗಿಬಿಟ್ಟು ಹೋಗ್ಬಿಟ್ಟಿದೆ. ಅದನ್ನು ರೆಡಿ ಮಾಡ್ತೀವಿ, ಸದ್ಯ ಮಾರಿಕಂಬ ಜಾತ್ರೆ ಒಳಗೆ ಮಾಡಿ ಕೊಡ್ತೀವಿ ಅದೆಲ್ಲ. ಹಾಗಾಗಿ ಒಟ್ಟಿನಲ್ಲಿ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಒಂದು ಲೈಟಿನ ವ್ಯವಸ್ಥೆ ಮಾಡೋ ಮೂಲಕ ಒಂದು ಹೈವೇ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀನಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಹಂಗಂತ ಗಾಡಿ ಜಾಸ್ತಿ ಫಾಸ್ಟಾಗಿ ಓಡಿಸ್ಬೇಡ್ರಿ, ನಿಧಾನ ಹೋಗಿ. ಯಾಕಂದರೆ ಏನಾಗಿದೆ, ಮೊನ್ನೆ ನಮ್ಮ ರಾಮನಗರ ಡಿವೈಡಿಗೆ ಹೊಡೆದು ನಿಮ್ಮಲ್ಲಿ ಒಬ್ಬ ತೀರ್ಕೊಂಡ್ರು, ಭಾಳ ಬೇಜಾರಾಗುತ್ತೆ. ಅದೇ ಯಾಕಂದರೆ ಆ ಥರ ಆಗಬಾರ್ದು ಅನ್ನೋದು ಉದ್ದೇಶದಿಂದ. ಹಾಗಾಗಿ ಇದು ಖುಷಿ ತಂದಿದೆ ಇವತ್ತು ನನಗೆ. ನೀವೆಲ್ಲರೂ ಬಂದು ಈ ಉದ್ಘಾಟನೆ ಸಂದರ್ಭದಲ್ಲಿ ನಿಂತಿದ್ದೀರಿ, ಪಟಾಕಿ ಹೊಡಿತಿದ್ದೀರಿ, ಸಂಭ್ರಮ. ಇಂದು ದೇಶದ ಅಭಿವೃದ್ಧಿಯಲ್ಲಿ ವಿಜ್ಞಾನದ ಸಂಶೋಧನೆಗಳ ಮಹತ್ವ ಅತಿ ಹೆಚ್ಚಿದೆ. ಹಾಗಾಗಿಯೇ ಜಗತ್ತು ವಿಜ್ಞಾನದ ವಿಷಯದ ಮೇಲೆ ಅವಲಂಬಿತವಾಗಿದೆ ಎಂದು ಇಸ್ರೋ ಸಂಸ್ಥೆಯ ಖ್ಯಾತ ವಿಜ್ಞಾನಿ ಡಾಕ್ಟರ್ BMH ದಾರುಕೇಶ್ ತಿಳಿಸಿದರು. ಸಾಗರ ತಾಲೂಕಿನ ಹೊನ್ನೇಸರ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ವಿಜ್ಞಾನ ವಿಷಯ ಕುರಿತ ಸಂವಾದ ಕಾರ್ಯಕ್ರಮದಲ್ಲಿ ಇಸ್ರೋ ಸಂಸ್ಥೆಯ ಕಾರ್ಯ ಹಾಗೂ ವಿಜ್ಞಾನಿಗಳ ಬಗ್ಗೆ ಅವರು ಮಾತನಾಡಿದರು. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸುರೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಹೆಗ್ಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ, ಅನ್ನಪೂರ್ಣ, BR ಪ್ರದೀಪ್ ಕುಮಾರ್, ವಾಣಿಶ್ರೀ, ಲೇಪಾಕ್ಷಿ ಜವಳಿ, ನಂದೀಶ್, MB ಶೈಲಜಾ, KC ವೇದಾವತಿ, HV ಜಯಂತಿ, KS ಕೃಪಾ, MS ಶಿಲ್ಪಾರಾಣಿ ಮತ್ತಿತರರು ಹಾಜರಿದ್ದರು. ನಾವು ಸಾಮಾನ್ಯ ಟೆಕ್ಸ್ಟ್ ಬುಕ್ ನಲ್ಲಿ ಹೆಂಗ್ ಓದ್ತಿರಂದ್ರೆ ನ್ಯೂಟನ್ ಅವರು ಬಹಳ ಶ್ರೀಮಂತರು, ಅವ್ರಿಗೆ ಬೇರೆ ಏನು ಮಾಡೋ ಕೆಲಸ ಏನು ದುಡಿಬೇಕಾದ ಅಗತ್ಯ ಇರಲಿಲ್ಲ, ಆದ್ರಿಂದ ಅವ್ರು ವಿಜ್ಞಾನದಲ್ಲಿ ಬಂದರು. ಎಡಿಸನ್ ತುಂಬಾ ಜೀನಿಯಸ್. ಆದ್ರೆ ಇವತ್ತಿನ ಮಟ್ಟಿಗೆ ವಿಜ್ಞಾನಿ ಅನ್ನೋದು ಒಂದು ವೃತ್ತಿ, ಇದು ಒಂದು ಕೆಲಸ, ಇದೊಂದು ಪ್ರೊಫೆಷನ್. ನಾವು ಹೇಗೆ ಟೀಚರ್ಸ್ ಆಗ್ಬೋದು, ಹೇಗೆ ಡಾಕ್ಟರ್ಸ್ ಆಗ್ಬೋದು, ಹೇಗೆ ಲಾಯರ್ಸ್ ಆಗ್ಬೋದು, ಹಾಗೆ ವಿಜ್ಞಾನಿಗಳು ಕೂಡ ಆಗಬಹುದು. ಹಾಗಾದ್ರೆ ವಿಜ್ಞಾನಿಗಳಿಗೆ ಯಾರು ಕೆಲಸ ಕೊಡೋರು, ಯಾಕೆ ಕೆಲಸ ಕೊಡಬೇಕು? ಮುಖ್ಯವಾಗಿ ಸರ್ಕಾರದವ್ರು ಕೊಡ್ತಾರೆ. ಯಾಕೆಂದ್ರೆ ಎಲ್ಲ ಸರ್ಕಾರಗಳಿಗೆ ಏನು ಅರ್ಥ ಆಗಿದೆ ಅಂದ್ರೆ ವಿಜ್ಞಾನಿಗಳು ಮಾಡುವ ಕೆಲಸದಿಂದ ನಮ್ಮೆಲ್ಲರ ಜೀವನ ಮಟ್ಟ ಸುಧಾರಿಸುತ್ತೆ. ನಮಗೇನಾದ್ರೂ ಕಾಯಿಲೆ ಸಾಲೆ ಬಂದ್ರೆ ಅವರು ವ್ಯಾಕ್ಸಿನ್ಗಳನ್ನ ಕಂಡುಹಿಡಿಯೋದಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ನಮ್ಮ ನೀರು ಕಡಿಮೆ ಆಗಬಹುದು, ಆದ್ರಿಂದ ಅಟಾಮಿಕ್ ಎನರ್ಜಿ ಪರಮಾಣು ಶಕ್ತಿಯನ್ನ ಬಳಸಿ ನಮಗೆ ವಿದ್ಯುತ್ ಅನ್ನ ಒದಗಿಸ್ತಾರೆ. ಬೇರೆ ದೇಶದವ್ರ ಅಕ್ಕಪಕ್ಕದವ್ರು ಯಾರಾದ್ರೂ ನಮ್ಮ ಮೇಲೆ ತಂಟೆಗೆ ಬಂದ್ರೆ ಅವ್ರನ್ನ ಸಮವಾಗಿ ಇಟ್ಕೊಳ್ಳೋದಕ್ಕೆ ಅಗತ್ಯವಾದಂತ ಏನು ಮಿಸೈಲ್ಗಳನ್ನ ಮಾಡ್ತಾರೆ. ಹಾಗೆ ಪ್ರೈವೇಟ್ ನಾವು ಕೂಡ ಸೈಂಟಿಸ್ಟ್ಗಳಾಗಿ ಸೇರಿಸಿಕೊಳ್ತಾರೆ. ಉದಾಹರಣೆಗೆ ಈಗ ಡ್ರಗ್ ಇಂಡಸ್ಟ್ರಿ ಅಂದ್ರೆ ಔಷಧಿ ತಯಾರಿ, ಅವ್ರಿಗೇನು, ಈಗ ನೀವು ಮುಂದೆ ಚೆನ್ನಾಗಿ ಓದ್ಬಿಟ್ಟು ಕೆಮಿಸ್ಟ್ರಿ ಮಾಡಿ ಕ್ಯಾನ್ಸರ್ಗೆ ಒಂದು ಔಷಧಿ ಕಂಡುಹಿಡಿತೀರಾ ಅಂತ ಇಟ್ಕೊಂಡು ನಿಮಗದು ಆಸೆ, ಏನು ನಾನು ಕ್ಯಾನ್ಸರ್ನಲ್ಲಿ ನಮ್ಮ ಊರಿನಲ್ಲಿ ಜನ ಸಾಯ್ತಾ ಇದ್ದಾರೆ, ಅದರಿಂದ ನಾನು ಕ್ಯಾನ್ಸರ್ಗೆ ಒಂದು ಔಷಧಿ ಕಂಡುಹಿಡಬೇಕು, ಅಥವಾ KFDಗೆ ಒಂದು ಔಷಧಿ ಕಂಡುಹಿಡಬೇಕು. ಹೀಗಿರುವಾಗ ನೀವು ಆ ಲ್ಯಾಬ್ ಹೋಗ್ಬಿಟ್ಟು, ನಿಮಗೆ ಸಂಬಳ ಕೊಡ್ತಾರೆ, ಆ ಲ್ಯಾಬ್ ಹೋಗ್ಬಿಟ್ಟು ನೀವು ಕೆಲಸ ಮಾಡಬೇಕು, ಆ ಔಷಧಿನ ನೀವು ಕಂಡುಹಿಡ್ತೀರಿ, ಅದನ್ನ ಅವರು ಪೇಟೆಂಟ್ ಮಾಡ್ಕೊಳ್ತಾರೆ. ಅಂದ್ರೆ ನಾವಷ್ಟೇ ಇದನ್ನ ಮಾಡಬಹುದು ಅನ್ನೋದು. ಸಮಯ ಪ್ರಜ್ಞೆ ಮೆರೆದು ವ್ಯಕ್ತಿಯೊಬ್ಬನ ಪ್ರಾಣ ಉಳಿಸಿದ ಹಾದಿಬೀಸು ಗ್ರಾಮದ ಮಧು MR ಅವರಿಗೆ ಈ ಸಾಲಿನ ಶೌರ್ಯ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಕಲ್ಕೆರೆ ಗ್ರಾಮದ ರಾಮಚಂದ್ರ ಮತ್ತು ಸುಶೀಲಾ ದಂಪತಿಗಳ ಪುತ್ರ ಮಧು MR ಯಡೇಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಯಂತ್ರಕ್ಕೆ ಕೈ ಸಿಕ್ಕಿಕೊಂಡು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ಮದನ್ ಎಂಬುವವರನ್ನು ತನ್ನ ಬುದ್ಧಿವಂತಿಕೆಯಿಂದ ರಕ್ಷಣೆ ಮಾಡಿ ಶೌರ್ಯ ಮೆರೆದ ಮಧುಗೆ ಶೌರ್ಯ ಪ್ರಶಸ್ತಿ ಲಭಿಸುತ್ತಿದೆ. ಶೌರ್ಯ ಪ್ರಶಸ್ತಿ ವಿಜೇತ ಮಧು MR ಅವರನ್ನು ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ವಿದ್ಯಾರ್ಥಿ ಮಧು MR ಅವರನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅರುಣ್ ಪ್ರಸಾದ್ ಅಭಿನಂದಿಸಿದರು. ಸಾಹಿತ್ಯ ಪರಿಷತ್ ಆನಂದಪುರಂ ಘಟಕದ ಅಧ್ಯಕ್ಷ BD ರವಿಕುಮಾರ್, ನಾಗರಾಜ್, ಶಿವಕುಮಾರ್, ಅನಿಲ್, ಸತೀಶ್, ತಮ್ಮಯ್ಯ, ಸುಧಾರಾಣಿ ಇನ್ನಿತರರು ಹಾಜರಿದ್ದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಯಡೇಹಳ್ಳಿ ಗ್ರಾಮದ ಕಲ್ಕೆರೆ ಎಂಬ ಸಮೀಪದಲ್ಲಿ ನಾನು ಇರುತ್ತೇನೆ ಮತ್ತು ತಂದೆಯ ಹೆಸರು ರಾಮಚಂದ್ರ, ನಮ್ಮ ತಾಯಿಯ ಹೆಸರು ಸುಶೀಲಮ್ಮ. ನನ್ನ ಹೆಸರು ಮಧು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದಾಗ
ಈ ಘಟನೆ ನಡೆದಿತ್ತು. ಅಂದು ಭಾನುವಾರ ಆಗಿತ್ತು. ನಾನು ರಜೆಯನ್ನು ಕೊಟ್ಟಿದ್ದರು ಶಾಲೆಯಲ್ಲಿ. ಆವಾಗ ನಾನು ನಮ್ಮ ಮನೆಯ ಪಕ್ಕದಲ್ಲಿ ರೋಲ್ ಪಿಂಡಿ ಕಟ್ಟುವ ಯಂತ್ರ ಬಂದಿತ್ತು. ಆವಾಗ ಆ ಅಣ್ಣರು ಕೆಲಸ ಮಾಡೋದನ್ನು ನೋಡಿ ನಮಗೂ ಖುಷಿ ಆಗೋದು, ಆ ಯಂತ್ರ ಕೆಲಸ ಮಾಡೋದು ನೋಡಿ ನಮಗೆ ಖುಷಿ ಆಗೋದು, ಅದು ನೋಡ್ತಾ ಇದ್ವಿ. ಎಲ್ಲ ಮುಗಿದಿತ್ತು, ಇನ್ನೇನು ಸ್ವಲ್ಪ ಇತ್ತು. ಆವಾಗ ಅವಣ್ಣ ದಾರ ಕಟ್ಟಾಗೋದು ಸುಮಾರು ಸರಿ. ಅವಣ್ಣ ಗಾಡಿ ಆಫ್ ಮಾಡ್ಕೊಂಡೇ ಹಾಕಿದ್ದ. ಏನಾಗಿತ್ತೇನೋ ಆಕಸ್ಮಿಕವಾಗಿ ಲಾಸ್ಟ್ ಸುತ್ತಿತ್ತು. ಒಂದೆರಡು ಪಿಂಡಿ ಇದ್ವನ. ಆವಾಗ ಅವಣ್ಣ ಗಾಡಿ ಆಫ್ ಮಾಡ್ಕೊಂಡೇ ಇಲ್ಲ, ಹಾಗೆ ದಾರ ಕಟ್ಟಕ್ಕೆ ಹೋಗಿದ್ದಾನೆ. ಆ ಕೈನ ತಕ್ಷಣ ಯಂತ್ರ ಎಳ್ಕೊಬಿಟ್ಟಿದೆ. ಆಮೇಲೆ ನಾನು ಕಿರ್ಚೋದಕ್ಕೆ ನಾನು ಹೋಗಿ ಗಾಡಿನ ಆಫ್ ಮಾಡೋಣ ಎಳೆಯೋಣ ಅಂತ ನೋಡಿದೆ, ಕೈನ ಆಗಿಲ್ಲ. ಆಮೇಲೆ ಯಂತ್ರವನ್ನು ಆಫ್ ಮಾಡಿ ಆಮೇಲೆ ಕೈ ಎಳೆದು ಹೊರಗೆ ಹಾಕಿ ಆಮೇಲೆ ಅಕ್ಕಪಕ್ಕದವ್ರು ಅಣ್ಣರನ್ನೆಲ್ಲ ಕರೆದು ಆ ಸಮಯದಲ್ಲಿ ಅವಣ್ಣ ಕಿರುಚುವುದಲ್ಲಿ ನಾನು ಏನಾದ್ರು ಮಾಡದಿಲ್ದಿದ್ರೆ ಆ ಅಣ್ಣನ ಜೀವನೇ ಹಾರೋಗ್ತಿತ್ತು. ಅದಕ್ಕಾಗಿ ನಾನು ಮಾಡಿರೋ ಕೆಲಸವನ್ನು ಮೆಚ್ಚಿ ಕರ್ನಾಟಕ ಸರ್ಕಾರ ನನಗೆ ಶೌರ್ಯ ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.